ಇದು ಎಂಬರಾಸ್ಮೆಂಟ್ ಅಲ್ವಾ ಸರ್ ನಿಮಗೆ? ಸರ್ ಇದು ನಿಮಗೆ ಎಂಬರಾಸ್ಮೆಂಟ್ ಅಲ್ವಾ? ನಿಮ್ಮ ಪಾರ್ಟಿಗೆ ಈ ರೀತಿ ಒಂದು ಸನ್ನಿವೇಶ ಈಗ ಬೇಕಿತ್ತ ನಿಮಗೆ? ಸರ್ ನಿಮ್ಮ ಪಾರ್ಟಿಗೆ ಇದು ಎಂಬರಾಸ್ಮೆಂಟ್ ಅಲ್ವಾ? ಸರ್ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಶಾಸಕರೇ ಕೊಡ್ತಿರುವಂತ ಈ ಒಂದು ಅವಮಾನಕರ ಹೇಳಿಕೆಗಳು ನಿಮಗೆ ಎಂಬರಾಸ್ಮೆಂಟ್ ಅಲ್ವಾ? ಇದು ಸಭಾಧ್ಯಕ್ಷರು ಕೊಠಡಿ. ಇಲ್ಲಿ ಇದು ನಾನು ಮಾತಾಡಕ್ಕಾಗಲ್ಲ, ರಾಜಕೀಯ ಮಾತಾಡಕ್ಕಾಗಲ್ಲ. ನಾ ಬೇಕಾದ್ರೆ ಆಚೆ ಹೋಗೋಣ. ಸಭಾಧ್ಯಕ್ಷರು ಮಾತಾಡ್ತಾರೆ. ಈಗ ಅವರು ನನಗೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಅವ್ರು ಇನ್ನೂ ಟೈಮ್ ಬೇಕು ಅಂತ ಹೇಳ್ಯಾರ. ನಾವು ಒತ್ತಾಯ ಮಾಡೋಂಗಿಲ್ಲ. ಅವ್ರು ಯಾವಾಗ ಕೊಡ್ತಾರೆ ರಾಜೀನಾಮೆ ತೊಗೊಳ್ತೀನಿ. ಈಗ ಸದ್ಯ ಅಂತೂ ಕೊಡೋಂಗಿಲ್ಲ ಅಂದ್ರೆ ಅವರು ಅಷ್ಟ ನನ್ನ ಕೆಲಸ, ಉಳಿದ ಅವ್ರ ಕೆಲಸ. ಕೊಡ್ತೀವತ್ತು ಬಂದಿಲ್ಲ. ನೀವು ಅವ್ರ ಮನವೊಲಿಸೋ ಪ್ರಯತ್ನ ಮಾಡಿದ್ರಿ, ಇಲ್ಲ ಈಗ ರಾಜೀನಾಮೆ ಪತ್ರ ಕೈಲಿ ಇಟ್ಕೊಂಡ್ ಬಂದವ್ರೆ, ಇನ್ನೂ ನಮ್ಗೆ ಟೈಮ್ ಬೇಕು ಅಂತ ನೀವು ಮೊದಲೇ ಅವ್ರ ಟೈಮ್ ತಗೊಂಡು. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರು ಕೊಡೋದಿಲ್ಲ, ನಾವು ಒಂದು ನಿಮಿಷ ಅವ್ರು ಕೊಡೋದಿಲ್ಲ, ಒತ್ತಾಯಿಂದ ಕಸ್ಕೊಳಕ್ ಬರಂಗಿಲ್ಲ ನನಗೆ. ಒಂದ್ ನಿಮಿಷ ಒಬ್ಬರು ಮಾತಾಡಿ ನೋಡಿ ಕೇಳಿ. ಇಲ್ಲೇ ನಾನು ಅವ್ರಿಗೆ ಕೊಡೋಕೆ ಬಂದಾಗ ಯಾರೇ ಬರಲಿ, ಈಗ ಇವರು ಕೊಟ್ಟರು ನಮ್ಮ ಯಾರು ತೇಜಸ್ವಿ ಗೌಡ, ಅವ್ರಿಗೆ 15-20 ನಿಮಿಷ ಟೈಮ್ ಕೊಟ್ಟೆ, ಒಂದು ಅರ್ಧ ತಾಸು ಕೊಟ್ಟೆ, ವಿಚಾರ ಮಾಡಿ ಬೇರೆ ಅಂದರು. ಇಲ್ಲ ನಾನು ಫರ್ಮ್ ಅದೀನಿ ಅಂತ ಕೊಟ್ಟರು. ಇವ್ರು ನನ್ನ ಕೈ ರಾಜೀನಾಮೆ ಕೊಟ್ಟಿಲ್ಲ, ಟೈಮ್ ತೊಗೊಂಡು ನಿಜ. ಅವರು 12:30 ಗಂಟೆ ಟೈಮ್ ಕೊಟ್ಟಿದ್ದು ನಾನು, ಈಗ ಬಂದರು. ಮತ್ತು ಅವ್ರು ಕೊಡ್ತೀವಿ ಅಂದಿರು, ನಾ ಬಂದೀನಿ, ಕೂತಿದ್ನಿ. ಮತ್ತು ಅವ್ರಿಗೆ ಕೊಡೋದಿಲ್ಲ ಅಂದ್ರೆ ಅವ್ರ ಕೈಯಿಂದ ಕಸ್ಕೊಳಕ್ಕೆ ಬರೋದಿಲ್ಲ. ಕೊಟ್ಟರೆ ನಾ ಮಾತಾಡಲ್ಲ. ಅವರು ಬರೀ ಅವರು ಒಂದು ನಿಮಿಷ ನಾನು ಕೂಡ ಏನು ಮಾತಾಡಲ್ಲ, ಬರೀ ಕೈಲೇ ಬರೀ ಅಂತ ಅವರು ಲೆಟರ್ ಹೆಡ್ ಇರಲಿಲ್ಲ, ಲೆಟರ್ ಹೆಡ್ನಾಗ ಕೈಲೇ ಬರೆದು ನಾನು ಕೊಡಿ ಅಂತ ಬರೀ ಆಗುತ್ತೆ. ಇಷ್ಟ ನಾವು ಉಳಿದೇನು ಮಾತಾಡಲ್ಲ. ಅವ್ರವ್ರು ಮಾತಾಡ್ತಾರೆ. ನಾ ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತೀನಿ, ಕೊಡಲಿಲ್ಲ ನಾ ಏನು ಮಾಡೋದು. ಕೊಟ್ಟರೆ ಹೇಳಿ ನಮ್ಮ ಡ್ಯೂಟಿ. ನಮ್ಮ ದಾರಿ ತಪ್ಪಿಸಂಗಲ್ಲ. ಅಲ್ಲಲ್ಲ, ನಂದು ಇಷ್ಟ ನಿಮ್ಗೆ ಹೇಳ್ತೀನಿ. ರಾಜೀನಾಮೆ ಕೊಡ್ತೀನಿ ಅಂತ ಬೆಳಗ್ಗೆ 11 ಗಂಟೆಗೆ ಫೋನ್ ಮಾಡಿದ್ರು. 12:30ರಿಂದ 1 ಗಂಟೆಗೆ ನೀವು ಬರ್ರಿ ಅಂತ ಹೇಳಿದೆ. ಬಂದರು. ಅವರು ಇದನ್ನು ಲೆಟರ್ ಹೆಡ್ನಾಗೆಲ್ಲ ಬೆಳೆ ಹಾಳಾಗಿ ಕೊಟ್ಟಿದ್ರು. ನೀವು ಲೆಟರ್ ಹೆಡ್ನಾಗ ಬರೆದು ಕೈಲೇ ಬರೆದು ಕೊಡಂತೆ ಬರೆದ್ರು. ಈಗ ಅವ್ರು ನಾವೆಲ್ಲ ನಮ್ಗೆ ಟೈಮ್ ಬೇಕು, ನಾವು ಕೊಡೋದಿಲ್ಲ ಅಂದರು. ಕೊಡೋಲ್ಲ, ನಾ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮಾತಾಡೋದು ಅವ್ರಿಗೆ ರಾಜಕೀಯ ಹಿತಾಸಕ್ತಿಗೋಸ್ಕರ ಹಿಂಗ್ ಮಾಡುವಂಥದ್ದು ಎಷ್ಟು ಸರಿ ಸರ್? ಅಲ್ಲ, ಅವ್ರು ಕೊಡಲಿ, ನಾ ಏನು ಮಾಡಲಿ, ಒತ್ತಾಯ ಮಾಡೋಕ್ಕಾಗಲ್ಲ. ಈಗ ನಾವು ಒಂದು ನಿಮಿಷ ಅವ್ರು ಕಸ್ಕೊಳಕ್ಕೆ ಹೋಗೋದು. ಅವ್ರು ಕೇಳಿ